ಹಾಯ್ ಎಲ್ಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇದು ಬಂದು ಥರ್ಸ್ಡೇ ವ್ಲಾಗ್ ಆಗಿರುತ್ತೆ. ಸೊ ನಾನು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ತುಂಬ ದಿನದಿಂದ ನೋಡಿ ನನ್ನ ಹೇರ್ ಹೇಗಾಗೋಗಿದೆ ಅಂತ. ಹೇರ್ ಕೇರೇ ಮಾಡ್ತಾ ಇಲ್ಲ ನಾನು. ಈ ನಡುವೆ ಬಿಟ್ಬಿಟ್ಟಿದ್ದೀನಿ ಸ್ವಲ್ಪ ಬ್ಯುಸಿ ರೋಟಿನಲ್ಲಿ. ಸೊ ಒಂಥರ ಫ್ರೀಝಿ ಆಗೋಗಿದೆ ಹೇರು. ಮತ್ತು ಇನ್ನೊಂದು ಏನಂದರೆ ತುಂಬ ಸ್ವಲ್ಪ ಹೇರ್ ಫಾಲು ಜಾಸ್ತಿ ಆಗ್ತಾಯಿದೆ. ಹಂಗಾಗಿ ಸ್ವಲ್ಪ ಕೇರ್ ಮಾಡೋಣ ಅಂತ ಅಂದ್ಬಿಟ್ಟು ಹೇರ್ ಮಾಸ್ಕನ್ನು ಹಾಕ್ಕೋತಾ ಇದ್ದೀನಿ. ಆಗ ನಾನು ಒಂದು 15 ಡೇಸ್ ಒಂದ್ಸಾದ್ರೂ ಹಾಕ್ಕೋತಾ ಇದ್ದೆ. ಈಗ ಒಂದು 2 ಮಂತ್ಸಿಂದ ನನಗೆ ಏನೂ ಮಾಡಿಕೊಂಡೇ ಇಲ್ಲ. ಸೊ ಹಂಗಾಗಿ ಒಂದು ಹೇರ್ ಮಾಸ್ಕ್ ಹಾಕ್ಕೊಳ್ಳೋಣ ಅಂತ ತೋರಿಸ್ತಾ ಇದ್ದೀನಿ. ಸೊ ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಯಾವ ರೀತಿ ಹೇರ್ ಮಾಸ್ಕ್ನ ನಾನು ಪ್ರಿಪೇರ್ ಮಾಡ್ತೀನಿ ಅಂತ ಬನ್ನಿ ತೋರಿಸ್ತೀನಿ. ಈಗ ನಾನು ಮಾಡ್ತಿರೋದು ಬಂದು ರೈಸ್ ಹೇರ್ ಮಾಸ್ಕು. ಇದು ತುಂಬಾ ಅಂದರೆ ಅಕ್ಕಿಯಲ್ಲಿ ಏನೆಲ್ಲ ಬೆನಿಫಿಟ್ ಇದೆ ಅಂತ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ. ಸೊ ಇದರಲ್ಲಿ ನಾನು ಮಾಡ್ಕೊತಿರೋದು ಇದು ಬಂದು ರೈಸ್ ವಾಟರ್ ಆಗಲಿ, ರೈಸಿಂದ ಈಗ ಅಕ್ಕಿ ತೊಳೆದಿರೋ ನೀರು ಕೂಡ ಎಷ್ಟು ಹೆಲ್ಪ್ ಆಗುತ್ತೆ, ಹೇರ್ಗೆ ಎಷ್ಟು ಒಳ್ಳೆಯದು, ಫೇಸ್ಗಾಗಲಿ, ಸ್ಕಿನ್ಗಾಗಲಿ, ಹೇರ್ಗಾಗಲಿ ಎಷ್ಟು ಒಳ್ಳೆಯದು ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಅದರಲ್ಲಿ ಯಾವ ರೀತಿ ನಾನು ಮಾಸ್ಕನ್ನು ಪ್ರಿಪೇರ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇಲ್ಲೇನಿಲ್ಲ, ನಾನು ಒಂದು ಅರ್ಧ ಗಂಟೆ ಮುಂಚೆ ಒಂದು ಸ್ವಲ್ಪ ಅಕ್ಕಿನ ನೆನೆಸಿಟ್ಟಿದ್ದೆ, ಒಂದು ಬೌಲಷ್ಟು ಅಕ್ಕಿನ ನೆನೆಸಿಟ್ಟಿದ್ದೆ. ಅದನ್ನ ನೀಟಾಗಿ ನುಣ್ಣಗೆ ರುಬ್ಕೊತಾ ಇದ್ದೀನಿ. ಅದನ್ನು ಒಂದು ಪಾತ್ರೆಯಲ್ಲಿ ಅದನ್ನು ಹಾಕ್ಬಿಟ್ಟು 1 ನಿಮಿಷನೂ ಆಗೋದಿಲ್ಲ, ಅಷ್ಟು ಬೇಗ ಗಟ್ಟಿ ಆಗಿಬಿಡುತ್ತೆ. ಮಿಕ್ಸ್ ಮಾಡ್ತಾ ಇರಬೇಕು ಒಂದು ಪಾತ್ರೆಯಲ್ಲಿ ಹಾಕಿ. ನೀರೆಲ್ಲ ಏನೂ ಹಾಕಿಲ್ಲ ನಾನು. ಒಂದು 30 ಸೆಕೆಂಡ್ಸ್ ಅಷ್ಟು ನೀರೇನು ಹಾಕ್ತೀರ, ಜಸ್ಟು ಮಿಕ್ಸ್ ಮಾಡಿಕೊಂಡ್ರೆ ಸಾಕು, ಅದು ಗಟ್ಟಿ ಆಗಿಬಿಡುತ್ತೆ. ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಬರುತ್ತೆ. ಇದಕ್ಕೆ ನಾನು ಅಲೋವೆರಾ ಜೆಲ್ನ ಯೂಸ್ ಮಾಡ್ತಾ ಇದ್ದೀನಿ. ಅಲೋವೆರಾ ಜೆಲ್ ಅಂದರೆ ನಿಮ್ಮದು ಅಲೋವೆರಾ ಏನಾದರೂ ಮನೆಯಲ್ಲೇ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಇದಕ್ಕೆ ಅಲೋವೆರಾ ಜೆಲ್ ಆಲ್ರೆಡಿ ರೆಡಿ ಇರುತ್ತಲ್ವ, ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ನಾನು ರೆಡಿ ಇರೋ ಅಲೋವೆರಾ ಜೆಲ್ ಪ್ಯೂರ್ ಆರ್ಗ್ಯಾನಿಕ್ದೆ, ಅದನ್ನ ಹಾಕ್ಕೋತಾ ಇದ್ದೀನಿ. 1.5 ಟೇಬಲ್ ಸ್ಪೂನ್ ಆಗೋಷ್ಟು ಅದನ್ನು ಸೇರಿಸ್ಕೋತಾ ಇದ್ದೀನಿ. ಇದಕ್ಕೆ ಬೇಕಾದ್ರೆ ನೀವು ಮೆಂತ್ಯ ಕೂಡ ನೆನೆಸ್ಬಿಟ್ಟು ಇದ್ರ ಜೊತೆಗೆ ರುಬ್ಕೊಂಡು ಕೂಡ ಹಾಕ್ಬೋದು, ತುಂಬಾ ಒಳ್ಳೆಯದು. ನಾನು ತುಂಬ ದಿನದಿಂದ ಬಿಟ್ಬಿಟ್ಟಿದ್ದೀನಿ. ಮೊದಲೆಲ್ಲ ತುಂಬ ಟ್ರೈ ಮಾಡ್ತಾಯಿದ್ದೆ, ಈಗೆಲ್ಲ ಬಿಟ್ಬಿಟ್ಟಿದ್ದೀನಿ. ಸ್ವಲ್ಪ ಆ ಕೆಲಸ ಈ ಕೆಲಸ ಸ್ವಲ್ಪ ಹುಷಾರಿಲ್ದಿರ ಆಯಿತು. ಸೊ ಹಂಗಾಗಿ ಅದು ಇದು ಎಲ್ಲ ಸ್ವಲ್ಪ ಬಿಡ್ತಾ ಇದ್ದೀನಿ. ಸೊ ಅದಕ್ಕೆ ತುಂಬ ದಿನ ಆಯಿತು. ತುಂಬ ಫ್ರೀಝಿ ಆಗಿತ್ತಲ್ವ ಹೇರು. ಮತ್ತು ಇನ್ನೊಂದು ನನ್ನ ಹೇರು ನೋಡೋಕ್ಕೆ ಆಗ್ತಿರಲಿಲ್ಲ, ಯಾಕೋ ಗೊತ್ತಿಲ್ಲ, ತುಂಬ ಏರ್ ಫಾಲ್ ಆಗ್ತಾಯಿತ್ತು. ಹುಷಾರಿಲ್ದಿರೋದಕ್ಕೆ ಹಂಗೆ ಆಗ್ತಿತ್ತು, ಅದೇನೋ ನನಗೆ ಗೊತ್ತಿಲ್ಲ. ಸೊ ಅದಕ್ಕೆ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಆಲ್ರೆಡಿ ಇದನ್ನೊಂದು 3-4 ಸಲ ಮಾಡಿದ್ದೀನಿ, ತುಂಬ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ನೀವು ಒಂದು ಸಲ ಟ್ರೈ ಮಾಡಿ. ಇದನ್ನು ನೀಟಾಗಿ ಫುಲ್ಲು ರೂಟಿಂದ ಫುಲ್ಲು ಕೂದಲಿಗೆ ಎಷ್ಟು ಕೂದಲಿದೆಯೋ ಅಷ್ಟಕ್ಕೆಲ್ಲ ನೀಟಾಗಿ ಅದನ್ನು ಅಪ್ಲೈ ಮಾಡ್ಕೋತಾ ಇದ್ದೀನಿ. ಅಲೋವೆರಾ ಜೆಲ್ಲು ಮತ್ತು ರೈಸನ್ನು ರುಬ್ಬಿರೋದನ್ನು ಸ್ವಲ್ಪ ಕುದಿಸ್ಕೊಂಡು ಇದೆರಡು ಮಿಕ್ಸ್ ಮಾಡಿಕೊಂಡು ನಾನು ನೀಟಾಗಿ ಕೂದಲಿಗೆಲ್ಲ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಇದು ನೀವು ವೀಕ್ಲಿ ಒನ್ಸ್ ಟೈಮು ಇಲ್ಲಾಂದರೆ 15 ಡೇಸ್ ಒನ್ಸ್ ಟೈಮ್ ಟ್ರೈ ಮಾಡಿ, ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಇದು ಯೂಸ್ ಮಾಡೋದ್ರಿಂದ ಸ್ವಲ್ಪ ಹೇರು ಸಿಲ್ಕಿ ಆಗುತ್ತೆ, ಮತ್ತು ರಫ್ನೆಸ್ ಎಲ್ಲ ಹೊರಟೋಗುತ್ತೆ. ಒಂಥರ ಹೊರಟೋಟಾಗಿರುತ್ತಲ್ಲ ಅದೆಲ್ಲ ಹೊರಟೋಗುತ್ತೆ. ಡ್ಯಾಂಡ್ರಫ್ ಕಮ್ಮಿ ಆಗುತ್ತೆ, ಮತ್ತು ಹೇರ್ ಫಾಲ್ ಆಗ್ತಿರೋದನ್ನು ಕಂಟ್ರೋಲ್ ಮಾಡುತ್ತೆ. ಸೊ 1 ಟೈಮ್ 2 ಟೈಮ್ಸ್ ಯೂಸ್ ಮಾಡಿದ್ರೆ ಅಲ್ವಾ, ಕಂಟಿನ್ಯೂಸ್ ಆಗಿ ನೀವು ಟ್ರೈ ಮಾಡ್ತಾ ಇರಬೇಕು. ಆಗ ಮಾತ್ರ ಅದು ರಿಸಲ್ಟ್ ಕೊಡುತ್ತೆ. 1 ಟೈಮ್ 2 ಟೈಮ್ಸ್ ಯೂಸ್ ಮಾಡಿಬಿಟ್ಟು ರಿಸಲ್ಟ್ ಕೊಟ್ಟಿಲ್ಲ ಅಂದರೆ ಯಾವುದು ಕೂಡ ಅಷ್ಟು ಬೇಗ ಯಾವುದು ರಿಸಲ್ಟ್ ಸಿಗೋದಿಲ್ಲ. ಸೊ ಹಂಗಾಗಿ ನಾನು ಬೆಳಗ್ಗೆನೇ ಫಸ್ಟ್ ಮಾಸ್ಕ್ ಎಲ್ಲ ಹಾಕ್ಕೊಂಡ್ಬಿಟ್ಟು ಆಮೇಲೆ ಬೇರೆ ಕೆಲಸ ಮಾಡೋಣ ಅಂತಂದ್ಬಿಟ್ಟು ಅದೆಲ್ಲ ಮುಗಿಸ್ಕೊಂಡೆ. ನನ್ನ ಮಗಳು ನೋಡಿ ಹೇಗೆ ಆಟ ಆಡ್ತಾ ಇದ್ದಾಳೆ. ಅವ್ರ ಫ್ರೆಂಡ್ಸು ಅಕ್ಕಪಕ್ಕ ಇವಾಗೆಲ್ಲ ಲೀವ್ ಸಿಕ್ಕಿದೆ ಅಲ್ವಾ, ಹಂಗಾಗಿ ಮನೇಲಿ 1 ಸೆಕೆಂಡ್ ಇರಲ್ಲ. ಅವಳಾದರೂ ಅಕ್ಕಪಕ್ಕದ ಮನೆಗಳಿಗೆ ಹೋಗ್ತಾ ಇರ್ತಾಳೆ, ಇಲ್ಲ ಆ ಮಕ್ಕಳಾದರೂ ಬರ್ತಾ ಇರ್ತಾರೆ. ಸೊ ಮನೇಲಿ ಮಕ್ಕಳಿದ್ರೆ ಏನೂ ಮಾಡೋಕ್ಕಾಗಲ್ಲ ಅಷ್ಟೇ. ಸೊ ಅದನ್ನು ಹಾಗೆ ಕಂಟ್ರೋಲ್ ಮಾಡಿಕೊಂಡು ನಾನು ಏರ್ ಮಾಸ್ಕ್ ಎಲ್ಲ ಹಾಕ್ಕೊಂಡು, ಅದು ಯಾಕಂದರೆ ಒಂದು ಅರ್ಧ ಗಂಟೆ ಬಿಡಬೇಕು. ಅರ್ಧ ಗಂಟೆಯಲ್ಲಿ ನಾನು ಬೇರೆ ಕೆಲಸ ಎಲ್ಲ ಮಾಡ್ಕೋಬೋದಲ್ವಾ. ಸೊ ಹಂಗಾಗಿ ಒಂದು ಪಾರ್ಸೆಲ್ ಕೂಡ ಬಂದಿತ್ತು. ಇದನ್ನು ನಾನು ಮೀಶೋದಲ್ಲಿ ಆರ್ಡ್ರ್ ಮಾಡ್ಕೊಂಡಿದ್ದೆ. ಇದು ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಬೋದು. ಸೊ ಇದು ನಾನು ಬುಕ್ಸು ಸ್ವಲ್ಪ ಆಗಾಗೆ ಇಲ್ಲಾಂದರೆ ಅಲ್ಲಿ ಇಟ್ಬಿಟ್ಟಿದ್ದೆ. ಸೊ ನಮ್ಮ ಮನೇಲಿ ಸ್ವಲ್ಪ ಜಾಗನೂ ಕಮ್ಮಿನೇ, ಯಾಕಂದರೆ ನಾನು ಪಾರ್ಲರ್ದು ಎಲ್ಲ ಮನೆಯಲ್ಲೇ ಮಾಡ್ಕೊಡೋದ್ರಿಂದ ಸ್ವಲ್ಪ ಜಾಗ ಫುಲ್ಲು ಕಮ್ಮಿ ಇದೆ. ಸೊ ಹಂಗಾಗಿ ಎಲ್ಲಿ ಏನು ಇಕ್ಬೇಕು, ನಾವು ಎಕ್ಸ್ಟ್ರಾ ಐಟಮ್ಸ್ ತಂದರೂ ಅದಕ್ಕೆ ಜಾಗ ಬೇಕಾಗುತ್ತಲ್ವ. ಸೊ ಹಂಗಾಗಿ ಈಗ ಸದ್ಯಕ್ಕೆ ಆಗಿರಲಿ, ಆಮೇಲೆ ಮುಂದೆ ನೋಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬುಕ್ ಸ್ಟೋರೇಜ್ ರ್ಯಾಕ್ನ ಬುಕ್ ಮಾಡ್ಕೊಂಡಿದ್ದೆ ಮೀಶೋದಲ್ಲಿ. ಇದು ನನಗೆ ಒಂದು 400-450 ರೇಂಜಲ್ಲಿ ಸಿಕ್ತು. ನನಗೆ ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ಸಿಕ್ತು, ಮತ್ತು ತುಂಬ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋಬೋದು. ಬೇರೆ ಬೇರೆ ಚಪ್ಪಲಿ ಸ್ಟ್ಯಾಂಡಾಗಿ ಯೂಸ್ ಮಾಡ್ಕೋಬೋದು, ಬುಕ್ಸ್ ಎಲ್ಲ ಸ್ಟೋರೇಜ್ ಮಾಡ್ಕೋಬೋದು. ಇಲ್ಲ ನೀವು ಬೇರೆ ಏನಾದರೂ ಐಟಮ್ಸ್ ಇದ್ದರೂ, ನನ್ನ ಹತ್ರ ಆಲ್ಮೋಸ್ಟ್ ನನಗೆ 3-4 ಇದೆ ಅನ್ಕೋತೀನಿ ಮನೇಲಿ, ಅಷ್ಟು ಚೆನ್ನಾಗಿ ಯೂಸ್ ಆಗ್ತಾ ಇದೆ ಇದು ನನಗೆ. ಸೊ ಹಂಗಾಗಿ ಬುಕ್ಸ್ ಎಲ್ಲ ಆಗಾಗೆ ಇಟ್ಬಿಟ್ಟಿದೆ, ನನ್ನ ಮಗಳದ್ದು ಸ್ಕೂಲಿಂದು ಮತ್ತು ನಮ್ಮ ಮನೆಯವ್ರದ್ದು ಒಂದಷ್ಟು ಫೈಲ್ಸು
ಎಲ್ಲ ಹಾಗಾಗಿ ಇಟ್ಬಿಟ್ಟಿದ್ದೆ. ಈಗ ಪ್ರೆಸೆಂಟಾಗಿ ನಾವು ಬುಕ್ಕದು ಇದು ವುಡ್ಡಿಂದೆಲ್ಲ ಮಾಡಿಸ್ಕೊಂಡು ಮಾಡಬೇಕಂದ್ರೆ ಜಾಗ ಇರಬೇಕು ಮನೇಲಿ. ಸೊ ಈಗ ಸದ್ಯಕ್ಕೆ ಆಗಿರಲಿ, ಆಮೇಲೆ ನಾನು ಫ್ಯೂಚರಲ್ಲಿ ಸಲೂನ್ ಏನಾದರೂ ಮಾಡಿದಾಗ ಆಮೇಲೆಲ್ಲ ಜೋಡಿಸ್ಕೊಳ್ಳೋಕ್ಕೆಲ್ಲ ಆರಾಮಾಗಿ ಜಾಗ ಆಗುತ್ತೆ ಅಂತ ಅಂದ್ಬಿಟ್ಟು ಸದ್ಯಕ್ಕೆ ಇರಲಿ ಅಂತ ಅಂದ್ಬಿಟ್ಟು ತರಿಸ್ಕೊಂಡು ಎಲ್ಲ ಜೋಡಿಸ್ಕೊತಾ ಇದ್ದೀನಿ. ನನಗಂತೂ ಬುಕ್ಸು ಅಲ್ಲೊಂದು ಇಲ್ಲೊಂದು ಹಾಕಿ ನನಗೆ ಒಂದು ಕಡೆ ಇಡೋದಕ್ಕೆ ಜಾಗನೇ ಸರಿ ಹೋಗ್ತಾ ಇರಲಿಲ್ಲ. ಹಂಗಾಗಿ ತರಿಸಿ ಇಟ್ಕೊಂಡಿದ್ದೆ. ಹಾಗೆಯೇ ಒಂದು 1/2 hour ಬಿಟ್ಟು ಹೇರ್ ವಾಶ್ ಮಾಡಿಕೊಂಡೆ. ಒಂಥರ ನನಗೆ ತುಂಬ ತಲೆಯಲ್ಲಿ ಒಂಥರ ಅನಿಸ್ತಿತ್ತು. ಸೊ ಹಂಗಾಗಿ ಹೇರ್ ವಾಶ್ ಮಾಡ್ಕೊಂಡ್ಬಿಟ್ಟೆ. ತುಂಬ ಒಂಥರ ನೋಡಿ ಎಷ್ಟು ಸಿಲ್ಕಿ ಥರ ಅನಿಸ್ತಿತ್ತು ನನಗೆ ಫೀಲು, ಅಂದರೆ ಅಷ್ಟು ಚೆನ್ನಾಗಿತ್ತು. ಸೊ ನೀವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ, ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಸೊ ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಒಂದು 4-5 ಥರ ಹೇರ್ ಮಾಸ್ಕು ಹೇರ್ ಪ್ಯಾಕ್ ಎಲ್ಲ ತೋರಿಸಿದ್ದೀನಿ ಅಂತ ಅನ್ಕೋತೀನಿ. ನಿಮಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡಿ. ಯಾಕಂದರೆ ಇದು ನಾವು ಏನೇ ಮಾಡಬೇಕಂದ್ರೂ ಕಂಟಿನ್ಯೂಸ್ ಆಗಿ ಮಾಡಿದ್ರೆ ಮಾತ್ರನೇ ರಿಸಲ್ಟ್ ಕೊಡೋದು. ಸೊ ಹಂಗಾಗಿ 1 ಟೈಮ್ 2 ಟೈಮ್ಸ್ ಮಾಡಿಬಿಟ್ಟು ರಿಸಲ್ಟ್ ಕೊಟ್ಟಿಲ್ಲ ಅಂತ ಹೇಳೋದಕ್ಕೆ ಹೋಗ್ಬೇಡಿ. ಕಂಟಿನ್ಯೂಸ್ ಮಾಡಿ ಪಕ್ಕಾ ರಿಸಲ್ಟ್ ಕೊಡುತ್ತೆ. ಯಾಕಂದರೆ ನನ್ನ ಎಕ್ಸ್ಪೀರಿಯೆನ್ಸ್ ಅದು. ಸೊ ಹಂಗೇ ಈವ್ನಿಂಗ್ ಹಾಗೆ ಹೋಯ್ತು ಎಲ್ಲ ಮುಗಿಸೋಷ್ಟರಲ್ಲಿ. ಸರಿ ಅಂತ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ನನ್ನ ಮಗಳು ಕೂಡ ಫುಲ್ ಆಟಾಡಿ ಅವಳು ಟಯರ್ಡ್ ಆಗೋಗಿದ್ಲು. ಹಂಗಾಗಿ ಹಾಲು ಕೇಳ್ತಾಯಿದ್ಲು. ಸರಿ ಅಂತ ಅವಳಿಗೂ ಹಾಲು ಕಾಯಿಸ್ಕೊಟ್ಬಿಟ್ಟು ಕಾಫಿ ಕುಡಿಯೋಣ ಅಂತ ಅಡುಗೆ ಮನೆಗೆ ಹೋದರೆ ನೋಡಿ, ನಾನು ಆ ಮಕ್ಕಳು ಎಲ್ಲ ಆಟ ಆಡಿರೋದು ಆಟ ಸಾಮಾನು ಎಲ್ಲ ಮನೆ ಎಲ್ಲ ಆಡ್ಕೊಂಡ್ಬಿಟ್ಟಿತ್ತು. ಎಷ್ಟೇ ನೀಟಾಗಿ ಕ್ಲೀನ್ ಮಾಡಿದ್ರು ಮನೇಲಿ ಅಲ್ಲೊಂದು ಇಲ್ಲೊಂದು ಬಿದ್ದಿರುತ್ತೆ. ನಾವು ಎಷ್ಟು ನೀಟಾಗಿ ಇಟ್ಕೊಂಡ್ರು ಮಕ್ಕಳಿರೋ ಮನೇಲಿ ಆಗೋದೇ ಇಲ್ಲ. ಅದಕ್ಕೆ ನಾನು ಬಿಟ್ಬಿಟ್ಟಿದ್ದೀನಿ. ಮೊದಲೆಲ್ಲ ಯಪ್ಪ ಅಲ್ಲಿಂದ ಇಲ್ಲಿರಬೇಕು ಇಲ್ಲಿಂದ ಅಲ್ಲಿರಬೇಕು ಅಂತ ಫೀಲ್ ಆಗ್ತಿದೆ. ನನ್ನ ಮಗಳು ಹುಟ್ಟಿದ್ಮೇಲಂತೂ ಅದು ಆಸೆನೇ ಬಿಟ್ಬಿಟ್ಟೆ. ಯಾಕಂದರೆ ಮಕ್ಳು ಅಂದಮೇಲೆ ಅಷ್ಟೇ ಆಟ ಆಡ್ತಾ ಇರ್ತಾರೆ, ಅವ್ರನ್ನ ನಾವು ರಿಸ್ಟ್ರಿಕ್ಟ್ ಮಾಡೋದಕ್ಕಾಗಲ್ಲ. ಸೊ ಹಂಗಾಗಿ ಸರಿ ಅಂತ ಅಂದ್ಬಿಟ್ಟು ಕಾಫಿ ಮಾಡಿಕೊಡ್ದು ನನ್ನ ಮಗಳಿಗೂ ಹಾಲು ಕೊಟ್ಟು ಅಡುಗೆ ಮಾಡ್ಕೊಳ್ಳೋಣ ಅಂತ ಬಂದೆ. ಯಾಕಂದರೆ ನಮ್ಮ ಮನೆಯವರು 6:37 ಒಳಗಡೆ ಬಂದುಬಿಟ್ಟಿರ್ತಾರೆ. ನಮ್ಮ ಮನೇಲೂ ಅದೊಂದು ಏನು ಅಂದರೆ, ನಮ್ಮ ಮನೆಗೆ ಬಂದಿದ ತಕ್ಷಣ ಊಟ ರೆಡಿ ಇರಬೇಕು. ಊಟ ರೆಡಿ ಇಲ್ಲ ಅಂದರೆ ಅವ್ರಿಗೆ ಸಿಟ್ಟು ಬಂದುಬಿಡತ್ತೆ. ಸೊ ಹಂಗಾಗಿ ಯಾವುದೆಲ್ಲಾದರೂ ಬಿದ್ದಿರಲಿ ಫಸ್ಟ್ ಅಡುಗೆ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ಕೊಂಡ್ಬಿಡ್ತೀನಿ ನಾನು ಯಾವಾಗೂ ಅಷ್ಟೇ. ಏನಾದರೂ ಯಾವಾಗಾದರೂ ತುಂಬ ರೇರು ಲೇಟ್ ಆಗೋದು. ಆಲ್ಮೋಸ್ಟ್ ನಾನು 6:30 ಆಲ್ಮೋಸ್ಟ್ ಬೇಗ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಯಾವಾಗ ಬೇಕಾದ್ರೂ ಬರ್ಬೋದು. ರೆಡಿ ಇದ್ದರೆ ಅವರು ಊಟ ಮಾಡ್ಕೊಳ್ಳೋಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ನಾನು ನಾಟಿ ಸ್ಟೈಲು ಮಶ್ರೂಮ್ ಗ್ರೇವಿನ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಚಪಾತಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಸೊ ನಾನು 3-4 ಥರ ಮಾಡ್ತೀನಿ ಮಶ್ರೂಮ್ ಗ್ರೇವಿ. ಒಂದು ರುಬ್ಬದೇ ಇರೋನು ಮಾಡ್ತೀನಿ, ಮತ್ತೊಂಥರ ಸಿಂಪಲ್ಲಾಗಿ ಮಾಡ್ತೀನಿ. ಸೊ ತುಂಬ ಥರ ಇದೆ. ಸೊ ಇದು ನಾನು ನಾಟಿ ಸ್ಟೈಲಲ್ಲಿ ಮಾಡ್ತಾ ಇರೋದು. ಯಾವ ರೀತಿ ಮಾಡೋದು ಅಂತ ನೋಡಿ ಬನ್ನಿ. ಇಲ್ಲಿ ನೋಡಿ, ನಾನು 1 ಪ್ಯಾಕೆಟಷ್ಟು ಮಶ್ರೂಮ್ನ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕ್ಕೊಂಡು ಅದಕ್ಕೆ ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ನೀಟಾಗಿ ವಾಶ್ ಮಾಡ್ಕೊತೀನಿ. ಯಾಕಂದರೆ ಅದರಲ್ಲೆಲ್ಲ ಮಣ್ಣು ಗಲೀಜೆಲ್ಲ ಇರುತ್ತಲ್ವ. ಸೊ ಹಂಗಾಗಿ ಮತ್ತು ಸಣ್ಣ ಹುಳ ಇರುತ್ತೆ, ನಮ್ಗೆ ಅದು ಗೊತ್ತಾಗೋದಿಲ್ಲ. ಸೊ ಹಂಗಾಗಿ ನೀಟಾಗಿ ವಾಶ್ ಮಾಡಿ ಹಾಕ್ಕೊಬೇಕಾಗತ್ತೆ, ಹಾಗೆ ಹಾಕ್ಕೊಳಕ್ಕೆ ಹೋಗಬೇಡಿ. ಮತ್ತು ಇನ್ನೊಂದು, ನೀರು ಜಾಸ್ತಿ ನೆನೆಸ್ಬಾರ್ದು. ಇದನ್ನು ನೆನೆಸಿದ್ರೆ ಅದು ತುಂಬ ಸಾಫ್ಟ್ ಆಗಿಬಿಡುತ್ತೆ, ಚೆನ್ನಾಗಿರಲ್ಲ, ಮತ್ತು ಅದು ತಿನ್ನೋದಕ್ಕೆ ಚೆನ್ನಾಗಿರಲ್ಲ. ಸೊ ಹಂಗಾಗಿ ಇಲ್ಲಿ ನಾನು ರುಬ್ಕೊಳ್ಳೋಕ್ಕೆ ಕೊಬ್ಬರಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತು ಗೋಡಂಬಿನ ಒಂದು 4-5 ಸೇರಿಸ್ಕೊಂಡಿದ್ದೀನಿ. ಇದನ್ನು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಂಬರ್ಬೇಕು. ಇದಕ್ಕೆ ನೀವು ಚಕ್ಕೆ ಲವಂಗ ಸೇರಿಸ್ಕೊಂಡು ರುಬ್ಕೊಂಬರ್ಬೋದು. ಸೊ ಅದನ್ನು ನಾನು ಮರೆತುಬಿಟ್ಟೆ, ಹಂಗಾಗಿ ನಾನು ಫ್ರೈ ಮಾಡಬೇಕಾದ್ರೆ ಹಾಕ್ಕೋತಾ ಇದ್ದೀನಿ. ಮತ್ತು ಇಲ್ಲಿ ನಾನು ಒಂದು ಬಾಣಲಿ ಇಟ್ಬಿಟ್ಟು ಇದಕ್ಕೆ ನಾನು ಒಂದು 5-6 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಇಲ್ಲಿ ಅದಕ್ಕೆ ನಾನು ಚಕ್ಕೆ ಲವಂಗ ಮರ್ತೋಗಿದ್ನಲ್ವ ರುಬ್ಬಕ್ಕೆ, ಅದಕ್ಕೆ ಇದು ಒಗ್ಗರಣೆಗೆ ನಾನು ಸೇರಿಸ್ಕೋತಾ ಇದ್ದೀನಿ. ಇದಕ್ಕೆ ನಾನು ಸೋಂಪು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಲೈಟಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಒಂದು ದೊಡ್ಡ ಸೈಜ್ ಈರುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋತೀನಿ. ಆಮೇಲೆ ನಾನಿಲ್ಲಿ ಒಂದು ದಪ್ಪ ಸೈಜ್ ಒಂದು ಟೊಮೆಟೊ ತೊಗೊಂಡ್ರೆ ಸಾಕಾಗುತ್ತೆ. ಅದನ್ನ ಸಣ್ಣ ಕಟ್ ಮಾಡಿಬಿಟ್ಟು ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡಿಕೊಂಡು ಹಾಗೆಯೇ ನಾನು ಮಶ್ರೂಮ್ ಎಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ನಲ್ವ, ಆ ಮಶ್ರೂಮ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು 1-2 ನಿಮಿಷ ಆಗೋಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದರಲ್ಲೇ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ತೇಲೋದು ಗೊತ್ತಾಗುತ್ತಲ್ವ. ಸೊ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ನಾವು ರುಬ್ಕೊಂಡಿದ್ವಲ್ಲ ಈ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ. ಅದು ನೀವು ಮಸಾಲೆ ನೋಡಿಕೊಂಡು ನಿಮ್ಗೇನಾದರೂ ಗ್ರೇವಿ ಜಾಸ್ತಿ ಬೇಕಂದರೆ ನಾನು ಏನೇನು ಹೇಳಿದ್ದೀನಿ ಕ್ವಾಂಟಿಟಿ ರುಬ್ಬೋದಕ್ಕೆ ಅದು ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಅಷ್ಟೇ. ನಾನಿಲ್ಲಿ ಇಬ್ಬರಿಗೆ ಅಲ್ವಾ, ಸೊ ಹಂಗಾಗಿ ನಾನು ಸ್ವಲ್ಪ ಮಸಾಲೆನ ರುಬ್ಕೊಂಡು ಹಾಕ್ಕೊತಾ ಇದ್ದೀನಿ. ಇದು ಆರಾಮಾಗಿ ಒಂದು 4 ಜನ ಆರಾಮಾಗಿ ತಿನ್ಬೋದು ಒನ್ ಟೈಮ್ಗೆ. ಇದಕ್ಕೆ ನಾನು ಚೆನ್ನಾಗಿ ಅದು 1-2 ನಿಮಿಷ ಮಸಾಲೆನೆಲ್ಲ ಹಸಿದಲ್ವ, ಸೊ ಹಂಗಾಗಿ 1-2 ನಿಮಿಷ ಚೆನ್ನಾಗಿ ಆ ಮಸಾಲೆ ಎಲ್ಲ ಅದ್ರ ಜೊತೆಗೆ ಫ್ರೈ ಮಾಡಿಕೊಂಡು ಇದಕ್ಕೆ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಮತ್ತು ಖಾರದ ಪುಡಿನ ನಾನು ಒಂದು ಸ್ಪೂನ್ ಆಗೋಷ್ಟು ಜಾಸ್ತಿ ತೊಗೊಂಡಿದ್ದೀನಿ. ಯಾಕಂದರೆ ರುಬ್ಬೋದಕ್ಕೆ ನಾನು ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಂಡಿಲ್ಲ.
ನಿಮಗೆ ಬೇಕಂದರೆ ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೋಬೋದು. ನಾನು ಸ್ವಲ್ಪ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಅಂದ್ಬಿಟ್ಟು ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಂಡಿಲ್ಲ. ಸೊ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಸೊ ಅದನ್ನು ಕೂಡ ನೀವು ಸೇರಿಸ್ಕೋಬೋದು. ಇದು ನಾನು ಅದ್ರ ಜೊತೆಗೆ ಚೆನ್ನಾಗಿ ಒಂದು 2 ನಿಮಿಷ ಫ್ರೈ ಮಾಡಿಕೊಂಡು ಆ ಗ್ರೇವಿಗೆ ಎಷ್ಟು ಬೇಕೋ ಅದು ನೋಡಿಕೊಂಡು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ನೀರು ಜೊತೆಗೆ ಅದಿನ್ನೂ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು ಮತ್ತು ಚೆನ್ನಾಗಿ ಮಶ್ರೂಮ್ ಬೇಯಬೇಕು. ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇನ್ನೇನು ಎಕ್ಸ್ಟ್ರಾ ಮಸಾಲೆ ಎಲ್ಲ ನಾನು ಏನೂ ಸೇರಿಸ್ಕೊಂಡಿಲ್ಲ. ಬರೀ ಧನಿಯಾ ಪುಡಿ, ಖಾರದ ಪುಡಿ ಇಷ್ಟೇ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಫ್ರೈ ಮಾಡ್ಕೊಂಡ್ಬಿಟ್ರೆ ನೋಡಿ ಎಷ್ಟು ಚೆನ್ನಾಗಿರೋ ಅಂಥ ನಾಟಿ ಸ್ಟೈಲಲ್ಲಿ ಮಶ್ರೂಮ್ ಗ್ರೇವಿ ರೆಡಿ ಆಗೋಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಚಪಾತಿ, ಪೂರಿಗೆ ಮತ್ತು ಮುದ್ದೆ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಮತ್ತು ಬಿಸಿ ಬಿಸಿ ಅನ್ನ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಮತ್ತು ನೀವು ಮಾಡಿದ್ಮೇಲೆ ಯಾವ ರೀತಿ ಬಂತು ಅಂತ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ನಮ್ಮ ಮನೆಯವರು ಬಂದರು, ಸರಿ ಊಟ ಹಾಕ್ಕೊಳ್ಳೋಣ ಅಂತಂದ್ಬಿಟ್ಟು ಊಟ ಎಲ್ಲ ಹಾಕ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡ್ವಿ. ತುಂಬ ಚೆನ್ನಾಗಿದೆ, ಹಾಸ್ಟೆಲಲ್ಲಿ ಮಾಡಿದೆ ಅಂತ ಕೂಡ ನಮ್ಮ ಮನೆಯವ್ರು ಕೇಳಿದ್ರು. ಸೊ ಖುಷಿಪಟ್ಟರು. ನೀವು ಒಂದ್ಸಲ ಟ್ರೈ ಮಾಡಿ ಮತ್ತು ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್.